ನಮಸ್ಕಾರ ರೀ ಸಾವ್ಕಾರ. ನಮಸ್ಕಾರಪ್ಪ ರಮೇಶ. ಏನು ಭಾಳ ದೂರ ಬಂದಿ? ಸಾವ್ಕಾರ ಹೊಲಕ್ಕೆ ಹೊಂಟಿದ್ನಿ, ಹಂಗೆ ನಿಮ್ಮ ಮಾತಾಡ್ಸ್ಕೊಂಡು ಹೋದ್ರತಂದು ಬಂದು ನೋಡ್ರಿ. ಬಾ ಕುತ್ಕೋ ಬಾ. ಗೌಡ್ರ ನಾ ಕುಂದಿರ್ತೀನಿ, ನಿಮ್ಗೆ ಕುಂದ್ರಕ್ಕೆ ಬರಲ್ಲ ಅಲ್ರಿ. ಕುಂಡಿಗೆ ಕುರ ಆಗೈತಂತಲ್ರಿ. ಅಲ್ಲೋ ರಮೇಶ್, ನನಗೆ ಕುಂಡಿ ಕೂಡ ಆಗಿದ್ದು ನಿನಗೆ ಯಾರು ಹೇಳಿದ್ರು? ಗೌಡ್ರ ನಿಮ್ನ್ಯಾಗ ಕೆಲಸ ಮಾಡ್ತಾನಲ್ರಿ ತಿಪ್ಪೇಶಿ, ಹೇಳ್ಯಾನ್ರಿ. ಆತೂರಿ ಗೌಡ್ರ ಬರ್ತೇನೆ ನಾನು. ಆತು ರಮೇಶ್, ಹೋಗಿ ಬಾ. ಈ ತಿಪ್ಪ ಎಲ್ಲ ಕಡೆ ಹೇಳಿ ನನ್ನ ಮಾನ ತೆಗಿರ್ತಾನೆ. ಲೇ ತಿಪ್ಪ, ತಿಪ್ಪ. ಅಪ್ಪಾರ ಬಂದೇರಿ, ಹೇಳ್ರಿ ಅಪ್ಪಾರ. ಅಲ್ಪ ಮಗನ, ನನಗೆ ಕುರ ಆಗಿದ್ದು ಯಾರಿಗೆಲ್ಲ ಹೇಳಿ ಬಂದಿ ನೀನು? ಸಾವ್ಕಾರ ಆಲ್ರೆಡಿ ಅರ್ಧ ಊರ ಮುಗಿಸೀನಿ. ನಮ್ಮ ಸಾವ್ಕಾರಿಗೆ ಕುರ ಆಗೈತೆ ಅಂತ ಹೇಳಿ ಎಲ್ಲ ಏನ್ರಿ, ಇನ್ನೊಂದು ಸ್ವಲ್ಪ ಹೇಳೋದು ಬಾಕಿ ಐತಿ ರೀ. ಅಲ್ಲ ಲೇ ತಿಪ್ಪ, ನಾ ಏನು IAS ಎಕ್ಸಾಮ್ ಪಾಸ್ ಆಗ್ಯಾನ? ಊರು ತುಂಬ ಹೇಳಕ್ಕೆ ಮಗನ, ಏನು ಬಾಡಿ ಅನ್ಕಿದ್ದೀನಿ ನೀನು? ಅಲ್ರಿ ಸಾವ್ಕಾರ, ನಾ ಎದಕ್ಕೆ ಹೇಳೇನಂತ ಸ್ವಲ್ಪ ವಿಚಾರ ಮಾಡ್ರಿ. ಅಲ್ಲಲ್ಲಿ ಎದಕ್ಕೆ ಹೇಳಿದಿ? ಸಾವ್ಕಾರ ಊರು ತುಂಬ ನಿಮಗೆ ಹವಾ ಐತ್ರಿ. ಊರಾಗೆಲ್ಲ ನಿಮ್ಮ ಬಗ್ಗೆ ಹೇಳಿನಿ ಅಂತ ತಿಳ್ಕೊರಿ. ಪ್ರತಿಯೊಂದು ಮನೆಯಿಂದನೂ ನಿಮಗೆ ಬಿಸ್ಕಿಟ್ ಬ್ರೆಡ್ ತಂದ್ರ ಅಂತ ತಿಳ್ಕೊರಿ. ಅಂತಾದ ಎಲ್ಲರೂ ತಂದು ಕೊಟ್ರ ಅಂತ ತಿಳ್ಕೊರಿ. ನಿಮ್ಗೆ ವರ್ಷ ಪೂರ್ತಿ ನಿಮ್ಗೆ ಖರ್ಚೇ ಇರಂಗಿಲ್ಲ, ತಂದು ಕೊಟ್ಟಿದ್ದು ತಿನ್ಕೊಂತ ಆರಾಮ್ ಕುಂದ್ರಿ. ಅಲ್ಲಲ್ಲಿ ತಿಪ್ಪ, ಬ್ರೆಡ್ ಬಿಸ್ಕಿಟ್ ತಿನ್ನೋ ಸಲುವಾಗಿ ಊರು ತುಂಬ ಹೇಳಿದನ? ಏನು ಹೇಳಬೇಕು ಏನಿಲ್ಲ ಅನ್ನೋದು ನೀನು ತಿಳಿಯಾಗ ಒಂದು ಇಟ್ಟೇನು ರೈತಿಲ್ಲ. ಅಲ್ಲಲ್ಲಿ ತಿಪ್ಪ, ಯಾವಾಗ ಹೇಳ್ಕೊಂತ ಅಡ್ಡಾಡ್ತಿದ್ದನ? ಗೌಡ್ರ ಅವತ್ತು ದವಾಖಾನೆಗೆ ಹೋಗಿದ್ದಿಲ್ಲ ನೀವು ಡಾಕ್ಟರ್ ನಿಮ್ಗೆ ಮಲಾಮ್ ಬರ್ದು ಕೊಟ್ಟನ. ನನಗೆ ನೀವು ಹೇಳಿದ್ರಿ ತಂಬೋಗಂತೆ, ತರಾಕಂತ ಅವಸರ್ಲಿಂದ ಹೊಂಟಿದ್ದೆ ನಾನು. ಇದರಿಗೆ ಸಾಮಕಕ್ಕ ಬೆಟ್ಟ ಆದ್ಲ. ಯಾಕೆ ತಿಪ್ಪಣ್ಣ ಹಿಂಗೆ ಅವಸರ್ಲಿಂದ ಹೊಂಟಿ ಅಂತ ಕೇಳಿದ್ಲಕ್ಕೆ. ಅದಕ್ಕೆ ನಾನು ಇಲ್ಲ ಸಾಮಕಕ್ಕ, ನಮ್ಮ ಗೌಡ್ರಿಗೆ ಕುಂಡಿ ಮ್ಯಾಗ ಕುರ ಆಗೈತೆ ಅಂತ ಹೇಳಿಬಿಟ್ನಿ. ಅವತ್ತಿಂದ ಚಲೋ ಆದ್ರಿ ಸಾವ್ಕಾರ ಇದು ಹೇಳೋದು. ಅಲ್ಲಲ್ಲಿ ತಿಪ್ಪ, ಇದನ್ನೊಂದು ಕೆಲಸನ ಮಾಡ್ಕೊಂಡು ಬಿಡು ಮಗನ ನೀನು. ಮೈ ತುಂಬ ಕೆಲಸ ಇಲ್ದಾಗ ಇದನ್ನ ಹೇಳ್ಕೊಂತ ಅಡ್ಡಾಡೋದು. ಅದಕ್ಕೆ ಅಂತಿದ್ದೆ ನಾನು, ತಿಪ್ಪ ಕೆಲಸ ಮಾಡಿದ್ಬಿಟ್ಟು ಎಲ್ಲಿ ಹೋಗೋಣ ಏನಂತೆ. ತಿಪ್ಪ ನಡೆಸಿದ್ದ ಬೇರೆ ಕೆಲಸ ನಡೆಸ್ಯಾನ ಇಲ್ಲಿ. ಅಲ್ರಿ ಸಾವ್ಕಾರ, ನಿಮ್ಗೆ ಆಗಿದ್ದೆ ನೆನೆಸ್ಕೊಂಡ್ರೆ ಮನ್ಸಿಗೆ ಭಾಳ ನೋವಾಕತ್ರಿ. ಅಲ್ಲಲ್ಲಿ ನಾನು ಚಿಂತೆ ಮಾಡಕ್ತಿಲ್ಲ ಅದ್ರ ಬಗ್ಗೆ, ನೀ ಎಷ್ಟು ಚಿಂತೆ ಮಾಡಕತ್ತೆ ಅಂತ. ಅಲ್ರಿ ಗೌಡ್ರ, ದಿನಕ್ಕೆ 20 ಸಲ ಕೆಳಗೆ ಕುಂದ್ರದು ಮ್ಯಾಗ ಹೇಳೋದು, ಕೆಳಗೆ ಕುಂದ್ರದು ಮ್ಯಾಗ ಹೇಳೋದು ಮಾಡ್ತಿದ್ರಿ. ಇವಾಗ ಕುರ ಅದನ್ ಸುಟ್ಟು ಕೆಳಗೆ ಕುಂತಿದ್ದ ನೋಡಿಲ್ಲ ನೀವು. ಅದಕ್ಕೆ ಸಾವ್ಕಾರ ಮನ್ಸಿಗೆ ಭಾಳ ನೋವಾಗೈತ್ರಿ. ಸಾವ್ಕಾರ ಅದಕ್ಕಿಂತ ಮನ್ಸಿಗೆ ಭಾಳ ನೋವಾಗಿದ್ದೆ ಅದಕ್ಕೆ ಗೊತ್ತನ್ರಿ ನನಗೆ. ಎದಕ್ಕಂತ ಹೇಳ್ಬಿಡು ಮತ್ತೆ ಅದನ್ನೊಂದು. ಅಲ್ಲಿ ಸಾವ್ಕಾರ ಸಂಡಾಚಿ ಹೋದಾಗ ನಿಮ್ಗೆ ಕೆಳಗಂತೂ ಕುಂದ್ರಕ್ಕೆ ಬರಲ್ಲ, ಹೆಂಗೆ ಮಾಡ್ತೀರಾ ಅಂತ ಆದ ಚಿಂತೆ ಭಾಳ ಹದಿಬಿಟ್ಟದ ನನಗೆ. ತಿಪ್ಪಣ್ಣ, ನಾ ಸಂಡಸ್ಗೆ ಹೋಗೋದನ್ನ ನೀ ತಲೆಗೆ ಹಚ್ಕೋಬೇಡ. ನನ್ನ ಸಂಡಸ್ ನೀ ತಲೆಗೆ ಹಚ್ಕೊಂಡು ಮತ್ತು ದೊಡ್ಡ ಗಾತ ಮಾಡ್ಕೋಬೇಡ. ನಾನು ಹೆಂಗಾರ ಯಾಕೊಂಡ್ರಲಿ ಸುಮ್ಮನೆ ಇದ್ಬಿಡುಪ್ಪ. ಸಾವ್ಕಾರ ತಿಪ್ಪ, ಯಾರ್ಲಿ ಇವರು ಹಂಗೆ ಓಡಿ ಓಡಿ ಬರಾಕ್ತಾರಲ್ಲ ಇವರು? ನನ್ನ ಮ್ಯಾಗ ಹಳೆ ದ್ವೇಷ ಇರ್ಬೇಕು ಇವ್ರಿಗೆ. ನಾ ಒಳಗೆ ಓಡಿ ಹೋಗ್ತೀನಿ, ನಾ ಮನ್ಯಾಗಿಲ್ಲ ಅಂತ ಹೇಳ್ಬಿಡು ಅವ್ರಿಗೆ. ಸಾವ್ಕಾರ ನಿಮ್ಗೆ ಹಿಂಗೆ ಆಗ್ಬಾರ್ದಾಗಿತ್ತಲ್ರಿ, ಭಾಳ ಚಲೋ ಆಗಿದ್ರಲ್ರಿ ಸಾವ್ಕಾರ. ತಿಪ್ಪ, ಹಿಂಗೆ ಕಳಕತ್ತಾರ ಇವ್ರು. ಸಾವ್ಕಾರ ನಿಮ್ಮ ಮ್ಯಾಗಿನ ಅಭಿಮಾನ ಪ್ರೀತಿ ರೀ ಅದು. ಸಾವ್ಕಾರ ನಿಮ್ಮ ಮ್ಯಾಗ ದೇವ್ರ ಕರುಣೆ ಇಲ್ರಿ, ಒಳ್ಳೆಯವ್ರಿಗಂತೂ ಕಾಲಿಲ್ರಿ ಸಾವ್ಕಾರ. ಸಾವಕಕ್ಕ ಯವ್ವ ಸುಮ್ಮನಿರ ಸ್ವಲ್ಪ. ಅಲ್ಲ ಸಾವ್ಕಾರ ಏನು ಸತ್ತಾರನ? ಸತ್ತಾಗಳು ಅಂತಿ ಈಗ ಕಳ್ತಿ, ಸುಮ್ಮನೆ ಕಣ್ಣೀರು ಹಾಕಿ ಅದಕ್ಕೆ ಇದು ಮಾಡ್ತಿ. ತಿಪ್ಪ, ಹೊಲ್ಸಟ್ಟಿ ಮಗನ ನನ್ನ ಬಗ್ಗೆ ಏನು ಹೇಳಿಲ್ಲ ಇವ್ರಿಗೆ? ಅಂದ್ರೆ ನನ್ನ ಸಾಯಿಸಬೇಕಂತ ಮಾಡಿ ಮಗನ ನೀನು. ಯವ್ವ ಸಾವಕಕ್ಕ ಹಿಂಗಳಕ್ಕೆ ಹೋಗ್ಬಿಡವ ನೀನು. ಮತ್ತು ನಮ್ಮ ಸಾವ್ಕಾರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಮತ್ತೆ ಈಗ ಹೋಗ್ಯಾರ. ತಿಪ್ಪ, ಒಟ್ಟು ನಾನು ಕಳ್ಸ್ಬೇಕಂತ ನಿರ್ಧಾರ ಮಾಡಿ ನೀನು. ಹಂಗಲ್ರಿ ಸಾವ್ಕಾರ, ಇದ್ರ ಬಗ್ಗೆ ವಿಚಾರ ಮಾಡಿ 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 ನಿಮ್ಗೆ ಶುಗರ್ BP ಒಟ್ಟಿಗೆ ಬಂದ್ಬಿಟ್ಟವು. ಇವೆರಡು ಏಕಾಗಿ ಮತ್ತೆ ಇದನ್ನ ಮನಸ್ಸಿನಾಗ ಇಟ್ಕೊಂಡು ಮತ್ತೆ ಹಾರ್ಟ್ ಅಟ್ಯಾಕ್ ಆದ್ರೆ ಏನು ಮಾಡಲಿ? ಅಮ್ಮವ್ರಿಗೆ ಹೇಳ್ಬೇಕಂದ್ರೆ ಅಮ್ಮವ್ರು ಆಲ್ರೆಡಿ ಹೋಗ್ಬಿಟ್ಟದ ಶಿವನ ಪಾದಕ್ಕೆ. ನೀವು ಬೇಲಿ ಹರಿದು ನೋಡಿ ಅಮ್ಮವ್ರು ವಿಚಾರ ಮಾಡಿ ಮಾಡಿ ಶಿವನ ಪಾದಕ್ಕೆ ಹೋಗ್ಬಿಟ್ರು. ತಿಪ್ಪ, ಅಮ್ಮವ್ರು ಬೇಲಿ ಹಾರದಕ್ಕೆ ಹೋಗಿಲ್ಲ ಮಗನ, ನೀ ಮಾತಾಡೋ ಮಾತಿಗೆ ಹೋಗ್ಯಾರ ಮಗನ. ಇಲ್ಲಿ ಹೇಳಿಯಲ್ಲ ಹಂಗೆ ದಿನ ಅಮ್ಮವ್ರ ಮುಂದೆ ಹೇಳಿ 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 ಮಗನ ಆಕಿ ಸಾಯಿ ಥರ ಮಾಡಿದ ಮಗನ. ಅದ ಥರ ನನಗೂ ನೀನು ಸಾಯಿ ಬಿಡಕ್ಕೆ ಹಂಗೆ ಮಾಡಾಕ್ತಿ ಮಗನ. ಯವ್ವ ಸಾವ್ಕಾಕ ಈ ಕಡೆ ಬಾನಿ ಅವನಿಟ್ಟು, ನಾನೊಂದು ಸ್ವಲ್ಪ ಆಗ್ತೇನೆ. ಸಾವ್ಕಾರ ನಿಮ್ಗೆ ಹಿಂಗೆ ಆಗ್ಬಾರ್ದಾಗಿತ್ರಿ, ಯಾರು ಕಣ್ಣ ದೃಷ್ಟಿ ಬಿಟ್ಟೇನ ನಿಮ್ಗೆ ಸಾವ್ಕಾರ? ನಿಮ್ಗೆ ಈ ಥರ ಆಗಿದ್ದಕ್ಕೆ ನಮ್ಗೆ ಊಟ ಹೋಗಲ್ದ್ರಿ ಸಾವ್ಕಾರ. ಸಾವ್ಕಾರ ನೀವು ಸತ್ತಾಗ ದುಃಖ ಆಗಿರ್ತೈತಿಲ್ಲ ಅಷ್ಟು ದುಃಖ ಆಗೈತ್ರಿ ಸಾವ್ಕಾರ ನನಗೆ. ಸಾಕು ಸಾಕು ನಡ್ರಿ ನೀವು ಮನೆಗಿನ. ಸಾವ್ಕಾರ ಸತ್ತಾಗ ಊಟ ಅಂತ್ರಿ. ನಿಮ್ಮ ಮಾತಿಗೆ ಇವತ್ತು ಹೋಗಿ ಹಾಕೊಂತಾರ ಅವ್ರು. ತಿಪ್ಪಣ್ಣ ಸಾವ್ಕಾರ ಚೆನ್ನಾಗಿ ನೋಡ್ಕೊರು. ಯವ್ವ ಸಾವಕಕ್ಕ, ಅವ್ನು ಚೆನ್ನಾಗಿ ನೋಡ್ಕೊಂತಾನ, ನೀವು ಹೋಗಿ ಬರ್ರಿ. ಅರ್ಧ ನಿಮ್ಮ ಮಾತಿಗೆ ನನಗೆ ಹುಚ್ಚಿಡ್ದಂಗೆ ಆಗತೈತಿ, ಹೋಗಿ ಬರ್ರಿ. ತಿಪ್ಪ, ಅವ್ರು ಕಳಿಸ್ಕೊಡು. ನನಗೆ ಯಾಕೆ ಹೊಟ್ಟೆ ಗುಳುಗುಳು ಅನ್ನಕತೈತಿ. ನಾವು ಒಳಗೆ ಹೋಗಿ ಬರೋಳಿಗೆ ಅಂದ್ರೆ ಅವ್ರು ಹೋಗಿರ್ಬೇಕು ಮಗನ, ಕಳಿಸ್ಕೊಡು ಅವ್ರಿಗೆ. ಇಲ್ಲೇ ಸ್ವಲ್ಪ ನಿಂತಿದ್ದೆ ಅಂದ್ರೆ ನಾನು ಸಹಾಯ ಬಿಡ್ತಿದ್ರು ಅವ್ರು. ಯಾಕೆ ತಿಪ್ಪಣ್ಣ ಸಾವ್ಕಾರ ಮನ್ಸಿಗೆ ಬೇಜಾರು ಮಾಡ್ಕೊಂಡು ಒಳಗೆ ಹೋದ್ರಲ್ಲ, ಆ ಥರ ಮನ್ಸಿಗೆ ಬೇಜಾರು ಏನು ಮಾಡಿದ್ನಿ ತಿಪ್ಪಣ್ಣ ನಾನು? ಸಾವಕಕ್ಕ ನಿಮ್ಮ ಮಾತಿಗೆ ಬೇಜಾರಾಗಿ ಹೋಗಿಲ್ ಬಿಡವ್ರು. ಅವ್ರಿಗೆ 2-3 ದಿನ ಆತ ನಿಂತ್ಕೊಂಡು ಸಾಕಾಗ್ಬಿಟ್ಟತಿ. ಹಿಂಗಾಗಿ ಒಳಗೆ ಹೋಗ್ಯಾರ. ಇವೇನು ತಲೆ ಕೆಡ್ಸ್ಕೊಡ್ರಿ, ಹಂಗೇನಾರು ಆಗಿತ್ತಂದ್ರೆ ಮತ್ತೆ ನಾನು ಬಂದು ತಿಳಿಸ್ತೇನೆ ನಿಮ್ಗೆ. ತಿಪ್ಪಣ್ಣ ಸ್ವಲ್ಪ ಸಾವ್ಕಾರಿಗೆ ನೀನೇ ಹೇಳಪ್ಪ, ನಾನು ಜಾಸ್ತಿ ಹತ್ತಿದ್ದೆ, ನಮ್ಮ ಮ್ಯಾಗ ಒಂದು ಸ್ವಲ್ಪ ಕರುಣೆ ಇರಲಿ ಅವ್ರಿಗೆ. ತಿಪ್ಪಣ್ಣ ಕಾಕ ನಾನು ಹತ್ತೇನಿ, ಸಾವ್ಕಾರ ಮುಂದೆ ಸ್ವಲ್ಪ ಹೇಳು. ಇಪ್ಪಣ್ಣ ಕಾಕ ನಾಳ್ಬೇಕಂದ್ರೆ ಸಾವ್ಕಾರ ಹೋಗಿಬಿಟ್ರೆ ಇನ್ನೊಂದು ಸಲ ಬಂದು ಲಬ್ 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 ಹೋಗ್ಕೊಂಡು ಹಾಕ್ತೇನಂತೆ. ಸಾವಕಕ್ಕ ಇವಾಗ ಹೋಗಿಬಿಡ್ರಿ ನೀವು.
ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲೇ ಇದ್ರಿ ಅಂದ್ರೆ ನಿಮ್ಮ ನೋಡಿ ಹಾರ್ಟ್ ಅಟ್ಯಾಕ್ ಆಕತ್ತವ್ರಿಗೆ ಹೋಗ್ಬಿಡ್ರಿ. ತಿಪ್ಪಣ್ಣ ನಿಮ್ಮ ಸಾವುಕಾರಿಗೆ ಹೇಳಿ ಸ್ವಲ್ಪ ಖರ್ಚಿಗೆ ರೊಕ್ಕ ಎಸ್ಕೊಡ್ಸ. ಹತ್ತು ಎನರ್ಜಿನ ಹೋಗ್ಬಿಡುತ್ತೆ ನಂದು. ಹೋಗೋ ಹೊತ್ತಿನ ಒಂದಿಟ್ಟು ಎನರ್ಜಿ ಬೂಸ್ಟ್ ತೊಗೊಳಕ್ಕಿನಿ. ಸಾವಕಕ್ಕ ಇವಾಗ ಹೋಗಿ ಬರ್ರಿ, ಇನ್ನೇ ಬಂದಾಗ ಇಸ್ಕೊಡಿಸ್ತೇನಂತೆ. ನಿಂಗೆ ಹೋಗೋ ನೋಡ್ರಲ್ಲೇ ಇನ್ನೇನು ಬಂದಾಗ ಇಸ್ಕೊಂಡ್ರತ್ತ. ನಮ್ಮ ಸಾವುಕಾರಿಗೆ ಕುರ ಆಗಿದ್ದು ಇನ್ನೊಂದು ಸ್ವಲ್ಪ ಹೇಳೋದೈತಿ, ಅವ್ರಿಗೊಂದು ಸ್ವಲ್ಪ ಹೇಳಿಬಿಟ್ಟೆ ಅದು ಮುಗಿದು ಹೋಗತಿ. ಮತ್ತೆ ಆಗ್ತದ ಹೇಳೇ ಬಂದ್ಬಿಡ್ತೇನೆ. ದೀಪ ಎಲ್ಲೇ ಹೊಂಟಿಲ್ಲಲ್ಲಿ? ಸಾವುಕಾರ ಬಂತಳ್ರಿ, ಸ್ವಲ್ಪ ಕೆಲಸ ಐತಿ. ಇನ್ನೊಂದು ಸ್ವಲ್ಪ ಕಡೆ ಹೇಳೋದೈತಲ್ರಿ, ನಮ್ಮ ಸಾವುಕಾರಿಗೆ ಕುರ ಆಗೈತೆ ಅಂತ ಹೇಳಿ ಹೋಗಿ ಹೇಳಿ ಪಟ್ಟಣ ಬರ್ತೇನೆ ರೀ. ಲೇ ದೀಪ ನಿಂತ್ಕೋ. ಅಲ್ರಿ ನಾನು ಕುರ ಆಗಿದ್ದಕ್ಕೆ ಬೇಜಾರಿಲ್ಲ. ಈ ಮಗ ಊರು ತುಂಬ ಅಡ್ಡಾಡಿ ಹೇಳಿ ನನ್ನ ಮಾನ ತೆಗತಾನ. ಸ್ವಲ್ಪ ದಿನ ಊರ ಬಿಟ್ಟು ಹೋಗಿ ನಾ ಅಂತೂ ಈ ಮಗ ಇಲ್ಲಿ ಹೊಯ್ಕೊಂತ ಕುಂದ್ರಲಿ. ಸಾವುಕಾರ ಎಲ್ಲ ಕಡೆ ಹೇಳೋದು ಮುಗೀತು ನೋಡ್ರಿ. ಸಾವುಕಾರ ಎಲ್ಲಿದ್ರಿ, ಕಾಣವಲ್ರಿ? ಅಂದಂಗೆ ಸಾವುಕಾರ ಊರ ಮ್ಯಾಗ ಹೇಳಿ ಬಂದ್ಬಿಡ್ಲೇನ್ರಿ? ನಿಮ್ಮ ರಿಲೇಷನ್ ಎಲ್ಲೆಲ್ಲದಾರಲ್ಲ ಅವ್ರಿಗೂ ಒಂದು ಸ್ವಲ್ಪ ತಿಳಿಸೇ ಬಂದ್ಬಿಡ್ತೀನಿ. ಸಾವುಕಾರ ಎಲ್ಲಿದ್ರಿ, ಕಾಣವಲ್ರಿ ಅಲ್ಲ? ನಮ್ಮ ಸಾವುಕಾರಿಗೆ ಬಾತ ತಡ್ಕೊಳಕ್ಕಾಗಲಿಲ್ಲದಕ್ಕೆ ಮಲ್ಕೊಂಡಿರ್ಬೇಕು, ಮಲ್ಕೊಲಿ. ಎದ್ದು ಬಂದಾಗ ಹೇಳಿದ್ರಾತ.